ಇನ್ನು ಗುಂಡೇಟಿಗೆ ಮೂವರ ಹತ್ಯೆಯನ್ನ ಖಂಡಿಸಿ ಕಿಚ್ಚು ತೀವ್ರವಾಗ್ತಾ ಇದೆ. ಹನೂರಿನಲ್ಲಿ ಹೈ ಡ್ರಾಮಾನೇ ಕ್ರಿಯೇಟ್ ಆಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಆಕ್ರೋಶ ತೀವ್ರವಾಗಿ ಸ್ಫೋಟವಾಗ್ತಾ ಇದೆ. ಈಗ ಕೆಆರ್ ಆಸ್ಪತ್ರೆ ಶವಾಗಾರದ ಬಳಿಯಲ್ಲಿ ಕುಟುಂಬಗಳು ಕಣ್ಣೀರಿಡ್ತಾ ಇದ್ದಾವೆ. ಆಕ್ರೋಶ ಧಗಧಗಿಸ್ತಾ ಇದ್ರೂ ಕೂಡ ಜಿಲ್ಲಾಡಳಿತ ಮೌನವಾಗಿದೆ. ಮೃತಪಟ್ಟವರ ಕುಟುಂಬಗಳ ಕಣ್ಣೀರು ಜಿಲ್ಲಾಡಳಿತ ಒರೆಸ್ತಾನೆ ಇಲ್ಲ. ಮೃತರ ಕುಟುಂಬಗಳ ಮನವೊಲಿಕೆಗೆ ಡಿಸಿ ಅವರು ಈವರೆಗೂ ಮುಂದಾಗಿಲ್ಲ. ನಿನ್ನೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಸಚಿವ ಪುಟ್ಟರಂಗಶೆಟ್ಟಿ ಅವರು. ಈವರೆಗೆ ಯಾವುದೇ ಪರಿಹಾರವನ್ನ ಸಿಎಂ ಅವರು ಕೂಡ ಘೋಷಣೆ ಮಾಡಲಿಲ್ಲ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪರಿಹಾರ ಆದಷ್ಟು ಬೇಗ ಘೋಷಣೆ ಮಾಡಬೇಕು ಅಂತ ಕೂಡ ಒತ್ತಾಯ ಕೇಳಿಬರ್ತಾ ಇದೆ. ಮತ್ತೊಂದೆಡೆ ಪರಿಹಾರ ನೀಡಬೇಕು, ತಲಾ 15 ಲಕ್ಷ ಪರಿಹಾರ ನೀಡಬೇಕು ಅಂತ ಒತ್ತಾಯಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಯಾರು ಹತ್ಯೆ ಮಾಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು, ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕ್ರಮ ಆಗಬೇಕು. ಇದು ಸ್ಥಳೀಯರ ಒಂದು ಬೇಡಿಕೆ. ಈ ನಡುವೆ ಇಡೀ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ, ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಇಲ್ಲಿಗೆ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಪೊಲೀಸರು ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧವೇ ತಿರುಗಿ ಬೀಳುವಂತಹ ಘಟನೆಗಳು ಕೂಡ ನಡೀತು. ಯಾಕಂದ್ರೆ 3 ಜನರನ್ನ ಕಳೆದುಕೊಂಡಿದ್ದಾರೆ ಗ್ರಾಮಸ್ಥರು. ಸಹಜವಾಗಿ ಆಕ್ರೋಶ ಇದೆ. ಯಾವ ಅಧಿಕಾರಿಗಳು ಹತ್ಯೆ ಮಾಡಿದ್ದಾರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು ಅನ್ನುವಂತಹ ತೀವ್ರ ಬೇಡಿಕೆಗಳು ಕೇಳಿಬರ್ತಾ ಇದೆ.